ಹಲೋ ಶರಣಾರ್ಥಿರಿ ಎಲ್ಲರಿಗೆ. ಇವತ್ತು ನಾ ಹೇಳ್ತಾ ಇದ್ದೀನಿ ಅಂದರೆ ಬೆಸ್ಟ್ ಟಿಪ್ ಫಾರ್ ಹೇರ್ ಕೇರಿಂಗ್ ಹೇಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಎಲ್ಲರೂ ಫಾಲೋ ಕಂಪಲ್ಸರಿ ಮಾಡಬೇಕು, ಬಟ್ ಎಲ್ಲರೂ ಮಾಡಲ್ಲ. ಬಟ್ ನಾ ಈ ರೀತಿಯೇ ಮಾಡೋದು. ನನ್ನ ಪ್ರಕಾರ ಯಾವ ರೀತಿ ಹೇರ್ ಕೇರ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಂದರೆ ಸಿಂಪಲ್ ನೋಡಿರಿ, ಇದು ರಾತ್ರಿ ಜಡೆ ಇದೆ ನೋಡಿರಿ. ಇದು ರಾತ್ರಿ ಜಡೆನ ಯಾವ ರೀತಿ ಕೇರ್ ಮಾಡ್ತೀನಿ ಅಂದರೆ ಕಂಪಲ್ಸರಿ ಎನಿ ಹಾವ್ ಎಷ್ಟೇ ಕೆಲಸ ರಾತ್ರಿ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಜಡೆ ಹಾಕ್ಕೊಂಡೇ ಮಗಳೋದು. ಮತ್ತು ಇನ್ನೊಂದೇನೆಂದರೆ ಜಡೆ ಯಾಕೆ ಹಾಕ್ಕೋಬೇಕು ಅಂತಂದರೆ ನೋಡಿರಿ, ರಾತ್ರಿ ಈ ಜಡೆ ಹಾಕೋದ್ರಿಂದ ಭಾಳಷ್ಟು ಬೆನಿಫಿಟ್ಸ್ ಆಗ್ತದೆ. ನಿಮ್ಮ ಹೇರ್ಸ್ ಡ್ಯಾಮೇಜ್ ಆಗೋಲ್ಲ, ಬ್ರೇಕ್ ಆಗೋಲ್ಲ, ಮತ್ತು ಗುಂಜು ಬೀಳಲ್ಲ, ಅಂದರೆ ಗಂಟು ಬೀಳಲ್ಲ. ಮತ್ತು ಸರಳ ಆಗಿ ಬೆಳಗ್ಗೆ ನೀವು ಹೇರ್ ತೆಕ್ಕೊಂಡು ಕರೆಕ್ಟಾಗಿ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಹೇರ್ಸನ್ನು ಉದ್ರಲ್ಲ, ಕಟ್ ಆಗೋಲ್ಲ, ಬ್ರೇಕ್ ಆಗಲ್ಲ ಅಂತೀವಲ್ಲ ಆ ರೀತಿ. ಈ ರೀತಿ ನನ್ನ ಹೇರ್ಗಳನ್ನು ನಾನು ಈ ರೀತಿ ಮೇಂಟೈನ್ ಮಾಡ್ತೀನಿ. ಯಾಕೆ ಮಾಡ್ತೀನಿ ಅಂತಂದರೆ ನನ್ನ ಹೇರ್ಸಿಗೆ ಭಾಳ ಪ್ರೀತಿ ಮಾಡ್ತೀನಿ, ಅದಕ್ಕೋಸ್ಕರ ಮಾಡ್ತೀನಿ. ಬಟ್ ನೀವು ಈ ರೀತಿ ನಿಮ್ಮ ಹೇರ್ಸ್ಗಳಿಗೆ ಜಾಸ್ತಿ ಪ್ರೀತಿ ಅಥವಾ ಏನಂತಾರೆ ಅದ್ರ ಮ್ಯಾಗ ಜೀವನ ಇಟ್ಕೊಂಡಿರ್ತಾರೆ ಕೆಲವರು, ದೊಡ್ಡ ಹೇರ್ಸ್ ಇದ್ದವರು ಅಥವಾ ಸಣ್ಣ ಹೇರ್ಸ್ ಅಲ್ಲಿ ಯಾರಿಗಾರ ಹೇರ್ಸ್ ಬೆಳೆಸಬೇಕು, ಯಾವ ರೀತಿ ಟೇಕ್ ಕೇರ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಸಿಂಪಲ್ ಟಿಪ್ ಅದ ಇದು. ಏನಂದರೆ ಕಂಪಲ್ಸರಿ ನೈಟ್ ನಿಮ್ಮ ಹೇರ್ಸನ್ನು ನೀವು ಡ್ಯಾಮೇಜ್ ಆಗಬಾರ್ದು, ಹೇರ್ ಫಾಲ್ ಆಗಬಾರ್ದು, ಅಥವಾ ನಿಮ್ಮ ಹೇರ್ಸ್ ಬೆಳೆಸಬೇಕು ಅಂತಂದ್ರೆ ಈ ಟಿಪ್ ಫಾಲೋ ಮಾಡಿದ್ರೆ ಕಂಪಲ್ಸರಿ ನೀವು ನಿಮ್ಮ ಹೇರ್ ಗ್ರೋವನ್ನು ಈ ರೀತಿಯೂ ಮಾಡ್ಬೋದು. ಹೆಂಗಂದರೆ ರಾತ್ರಿಗೆ ಕಂಪಲ್ಸರಿ ಹೆಣಲ್ ಹಾಕ್ಕೋಬೇಕು ಒಂದು, ಅದನ್ನು ಫೋಲ್ಡೇಬಲ್ ಹೆಣಲ್ ಹಾಕ್ಕೋಬೇಕು. ಮತ್ತು ಇನ್ನೊಂದು ಏನಂತಂದರೆ ಕಂಪಲ್ಸರಿ ವೀಕ್ಲಿ 2 ಟೈಮ್ಸ ನೀವು ತಲೆ ಸ್ನಾನ ಮಾಡಬೇಕು. ಮತ್ತು ಮಾಡೋ ವಿಧಾನ ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ. ಕೆಳಗಿಂದ ಮ್ಯಾಗ್ಲಿಂತ ಬರಬೇಕು. ಎಲ್ಲರೂ ಏನು ಮಾಡ್ತಾರೆ, ಮ್ಯಾಗ್ಲಿಂದ ಕೆಳಗೆ ಬರ್ತಾರೆ, ಹಾಗಾಗಿ ಕೆಳಗೆ ಗುಂಜು ಬೀಳ್ತದೆ. ಗುಂಜು ಅಂದ್ರೇನು, ಗಂಟುಗಳು ಆಗ್ತವೆ. ಗಂಟುಗಳು ಆಗೋದ್ಲಿಂತ ಏನತ್ತವ, ಅವು ಬಿಡಿಸ್ಲಿಕ್ಕಾಗಲ್ಲ, ಅವು ತೆಳಗೆಲ್ಲ ಹಾಕೋದು ಬರ್ತಾವೆ. ಸೊ ಕೆಳಗ್ಲಿಂತ ನೀವು ಸ್ಟೆಪ್ ವೈಸ್ ಬರಬೇಕು. ಕೆಳಗೆ ಸ್ವಲ್ಪ ಹಿಡ್ದು ಕೆಳಗೆ ಸ್ವಲ್ಪ ತೆಗೆದು ಗುಂಜು ತೆಗೆದು ಮತ್ತು ಮಿಡಲ್ದಾಗ ತೆಗೀರಿ, ಆಮೇಲೆ ಮ್ಯಾಗ್ ತೆಗೀರಿ. ಹಂಗೆ ಸರಳಾಗಿ ಬರ್ತದೆ. ಸೊ ಗುಂಜೆ ಇರಲ್ಲ. ನೀವು ರಾತ್ರಿ ಹಾಕ್ಕೊಂಡಿದ್ರೆ ನಿಮ್ಮ ತಲೆ ಗುಂಜಿ ಬೀಳಲ್ಲ ಮತ್ತು ಬ್ರೇಕ್ ಆಗಲ್ಲ. ನೀವು ಹೇರ್ಸನ್ನು ಈ ರೀತಿ ಪ್ರೊಟೆಕ್ಟ್ ಮಾಡಿದ್ರೆ ಎಲ್ಲಕ್ಕಿಂತ ಬೆಸ್ಟ್ ಇರ್ತದೆ. ಮತ್ತು ಇನ್ನೊಂದೇನು ಗೊತ್ತಾ, ಕಂಪಲ್ಸರಿ ನೀವು ಆಯಿಲಿಂಗ್ ವೀಕ್ಲಿ ಒನ್ಸ್ ಮಾಡೇಬೇಕ್ರಿ. ಯಾಕಂತಂದ್ರೆ ಅದು ಹೇರಿಗೋಸ್ಕರ ಬೆಸ್ಟ್ ಇರ್ತದೆ. ಈಗ ನೋಡಿರಿ, ಮುಖಕ್ಕೆ ನಾವು ಹೆಂಗೆ ಮಾಯ್ಶ್ಚರೈಸರ್ ಮಾಡ್ತೀವಿ ಅಂದರೆ ನಾವು ಹೆಡ್ರೆಡ್ ಇರ್ತೀವಿ, ಹಾಗೆ ನಮ್ಮ ಹೇರ್ಸಿಗೂ ಹೆಡ್ರೆಡ್ ಇರಬೇಕಾಗ್ತದೆ. ಆ ರೀತಿ ಪ್ರೊಟೆಕ್ಟ್ ಮಾಡಬೇಕಾಗ್ತದೆ. ಹಂಗೆ ಮಾಡಿದಾಗ ಹೇರ್ಸು ಚೆನ್ನಾಗಿ ಶೈನಿ ಇರ್ತವೆ, ಸರಿಯಾಗಿರ್ತವೆ, ಹೆಲ್ದಿ ಇರ್ತವೆ. ಓಕೆನಾ. ಅಂದರೆ ವೀಕ್ಲಿ ಒನ್ಸ್ ನೀವು ಆಯಿಲಿಂಗ್ ಮಾಡಿರಿ. ಆಯಿಲಿಂಗ್ ಮಾಡಿದ್ಮೇಲೆ ತಲೆ ಸ್ನಾನ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಹೇರನ್ನು ನೀವು ಮಾಡೋಂಗಿಲ್ಲ. ಅದು ಡ್ರೈ ಆಗ್ತದಲ್ಲ, ಅದು ಆದ್ಮೇಲೆ ನೀವು ಹೇರನ್ನು ಮಾಡಬೇಕು. ಓಕೆನಾ. ಈ ರೀತಿ ನೀವು ಹೇರ್ ಕೇರನ್ನು ಮಾಡಿಕೊಂಡ್ರೆ ನಿಮ್ಮ ಹೇರ್ಸ್ ಚೆನ್ನಾಗಿ ಬೆಳಿತಾವೆ. ಈ ರೀತಿ ನೀವು ಹೇರ್ ಕೇರ್ ಮಾಡಬೇಕು. ಈಗ ನೋಡಿ, ಏನು ತೋರಿಸ್ತಾ ಇದ್ದೀನಿ ಈಗ ನನ್ನ ಹೇರ್ಸ ಇದು 1 ಮಂತಿಂತೂ ನಾನು ಟ್ರಿಮ್ಮಿಂಗ್ ಮಾಡಿಲ್ಲ. ಮಿನಿಮಮ್ 3 to 4 ಇಂಚಸ್ ನನ್ನ ಹೇರ್ಸ್ ಬೆಳೆದವೆ ಆ್ಯಕ್ಚುಲಿ. ಓಕೆನಾ. ನಂದು ಇಂಡಸ್ ಸ್ಪೀಕರ್ ಅಷ್ಟು ಒಂದು ಹೇರ್ಸ್ ಬೆಳೆದವ ನೋಡ್ರಿ. ಈಗ ಇಷ್ಟು ಹೇರ್ಸ್ ನಾನು ಬೆಳೆದವ. ಸೊ ನಿಮಗೂ ಹೇರ್ಸ್ ಗ್ರೋ ಮಾಡಬೇಕು ಅಂತಂದರೆ ನೀವು ಈ ರೀತಿ ಫೋಲ್ಡೇಬಲ್ ಹಾಕೋರಿ. ಮತ್ತು ನಿಮ್ಮ ಹೇರ್ನ ರಾತ್ರಿಗೆ ಈ ರೀತಿ ಜಡೆ ಹಾಕ್ಕೊಂಡು ಪ್ರೊಟೆಕ್ಟ್ ಮಾಡಿರಿ. ಡ್ಯಾಮೇಜ್ ಆಗೋಲ್ಲ ಮತ್ತು ಕರೆಕ್ಟಾಗಿರ್ತವೆ. ಈ ರೀತಿ ನಾನು ಹೇರ್ಸನ್ನು ನಾನು ಮೇಂಟೈನ್ ಮಾಡ್ತೀನಿ. ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳಿ. ನಿಮಗೇನಾದರೂ ಇಶ್ಯೂಸ್ ಇತ್ತಂದರೆ ನನಗೆ ಹೇಳ್ಬೋದು, ಮೆಸೇಜ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ನನ್ನ ಚಾನಲ್ಗೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ರಿಕ್ವೈರ್ಡ್ ಇತ್ತಂದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.